ಅಚ್ಯುತ, ನೀ ಎದಕ್ಕೆ ಚಿಂತೆ ಮಾಡ್ತೀಯೋ? ಗಂಗಾ ನನಗೆ ಬೇರೆದಕ್ಕೇನು? ಅದು ಹೌದು ಬಾವ. ಆದ್ರೆ ಗಂಗಾ ನಂಗೆ ಈಗ ಉಳಿದ ಒಂದೇ ಕಣ್ಣು. ಗಂಗಂಗಿಗೆ ವಯಸ್ಸೆಷ್ಟು? ಹೆಚ್ಚು ಅಂದ್ರೆ 8 ತುಂಬಿತು. ಇಷ್ಟೆಲ್ಲ ಯಾಕೆ ವಿಚಾರ ಮಾಡ್ತೀಯೋ ಅಚ್ಯುತ? ಅದು ಸಣ್ಣ ವಯಸ್ಸಲ್ಲಿ ತಾಯಿ ಕಳ್ಕೊಂತ ಕೂಸು. ಹೆಂಡತಿ ತೀರ್ಕೊಂಡ ಮೇಲೆ ನೀ ಪೂರಾ ಒಂಟಿ ಆಗೋದು ಬೇಡ ಅಂತ ಹೇಳಿ ನಾವು ಇಷ್ಟು ದಿವಸ ಸುಮ್ಮನಿದ್ವಪ್ಪ. ಎಂತ ಕೊಟ್ಟು ನಸೀಬ್ ಅಂತೀನಿ ಗಂಗಾಂದ. ಪಾಪ ತಾಯಿ ಅಕೃತಿನ ಸಿಗ್ಲಿ ನೋಡಕ್ಕಿಗೆ. ಲಗ್ನ ಆದ ಮೇಲೆ ಹೆಣ್ಮಕ್ಳಿಗೆ ತಾಯಿ ಹೇಳೋ ಕೆಲವು ಮಾತುಗಳು ಇರ್ತಾವಪ್ಪ. ಅದಕ್ಕೆ ಮನೆಯೊಳಗ ತಾಯಿ ಸ್ಥಾನದೊಳಗ ಯಾರಾದರೂ ಇರಬೇಕು ಅನ್ನೋ. ನೀ ಏನೋ ಹೇಳು, ತಾಯಿ ತಾಯಿನ, ತಂದಿ ತಂದಿನ. ಗಂಗಾ ಸಂಸಾರ ನಗೋ ಹೊರ ಮೊದಲ ಆಕಿಗೆ ಸಂಸ್ಕಾರ ಕಲಿಸೋದು ಬಹಳ ಮುಖ್ಯದ. ನೀ ಯಾಕೆ ಚಿಂತೆ ಮಾಡ್ತೀಯೋ ಅಚ್ಯುತ? ಗಂಗಾ ನಮಗೆ ಸೊಸಿ ಅಲ್ಲ, ಮಗಳು ಅಂತ ತಿಳ್ಕೊಳ್ಳೋ ಮಂದಿದ್ದೀವಿ ನಾವು. ನನ್ನ ತಂಗಿ ಆತ್ಮಕ್ಕೆ ಖರೆ ಶಾಂತಿ ಸಿಗಬೇಕು ಅಂದ್ರೆ ನಾವಿದನ್ನ ಮಾಡಕಬೇಕು. ಗಂಗಾಗ ಆಕಿ ತಾಯಿ ನೆನಪು ಬರ್ದಂಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಆತಿಲ್ಲಪ್ಪ. ಮಗಳು ಮನೆ ಬಿಟ್ಟು ಹೊರಗೆ ಯಾವತ್ತೂ ಹೋಗಿಲ್ಲ. ಅದೆಲ್ಲ ಬಿಟ್ಟು ಗಂಗಾನ ಭವಿಷ್ಯ ನೋಡು. ಅತ್ತೆ ಅದಕ್ಕೆ ತಾಯಿನೂ ಆಗ್ತಾಳ, ಗುರುನೂ ಆಗ್ತಾಳ. ಜೀವನದೊಳಗ ಹೆಣ್ಣು ಹೆಂಗಿರ್ಬೇಕು, ಹೆಂಗ ಬದುಕಬೇಕು ಅಂತ ಕಲಿಸ್ತಾಳ.